ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಗೆ ಅಡುಗೆ ಮನೇನ ಡೀಪ್ ಕ್ಲೀನ್ ಮಾಡ್ಕೋಬೋದು, ಅದು ನಾನ್ ಮಾಡ್ಯುಲರ್ ಕಿಚನ್ನ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಎಷ್ಟೇ ದೊಡ್ಡ ಅಡುಗೆ ಮನೆ ಆದರೂ ಕೂಡ ಅಥವಾ ಎಷ್ಟೇ ಚಿಕ್ಕ ಅಡುಗೆ ಮನೆ ಆದರೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೋಬೋದು. ಸೊ ಬನ್ನಿ ಇವಾಗ ನೋಡೋಣ. ಮೊದಲಿಗೆ ನಾವೀಗ ಮನೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಅದಕ್ಕೋಸ್ಕರ ಈ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರೋದು. ರೂಮಲ್ಲೂ ಕೂಡ ಎಲ್ಲನೂ ಹಸ್ಬೆಂಡ್ ಹೆಲ್ಪ್ ತಗೊಂಡು ಅವ್ರ ಕೈಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡೆ. ರೂಮ್ ಕ್ಲೀನ್ ಮಾಡಾದಮೇಲೆ ಈಗ ಅಡುಗೆ ಮನೆಗೆ ಬಂದೆ. ಮೊದಲನೇದಾಗಿ ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ. ಅದಕ್ಕೇ ಇಲ್ಲಿ ರಾತ್ರಿ ಎಲ್ಲ ಏನು ಪಾತ್ರೆ ತೊಳೆದಿಟ್ಟಿದೆ ಅದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಮೊದಲಿಗೆ ಈಗ ಮೇಲ್ಗಡೆ ಶೆಲ್ಫ್ ಕ್ಲೀನ್ ಮಾಡಿ ಅಲ್ಲಿಗೆ ಮೊದಲಿಗೆ ಪಾತ್ರೆನ ಜೋಡಿಸ್ಕೊಬೇಕು. ಒಂದು ಕಡೆಯಿಂದ ಮಾಡ್ಕೊಂಬರೋದ್ರಿಂದ ನಮಗೆ ಕೆಲಸ ಈಸಿ ಆಗುತ್ತೆ. ಡೀಪ್ ಕ್ಲೀನಿಂಗ್ ಅಂದರೆ ಪ್ರತಿಯೊಂದನ್ನು ನೀಟಾಗಿ ತೆಗೆದು ಮತ್ತೆ ಅದನ್ನು ವಾಶ್ ಮಾಡಿ ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ. ಅದಕ್ಕೋಸ್ಕರ ಮೊದಲು ಮೇಲ್ಗಡೆ ಶೆಲ್ಫನ್ನು ಕ್ಲೀನ್ ಮಾಡಿ ಏನು ಪಾತ್ರೆ ತೊಳೆದಿಟ್ಕೊಂಡಿದೆ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಅದೆಲ್ಲ ಜೋಡಿಸಿ ಆದ ನಂತರ ಈಗ ನಾನು ಇಲ್ಲಿ ಕೆಳಗಡೆ ಶೆಲ್ಫನ್ನು ಖಾಲಿ ಮಾಡ್ಕೊತೀನಿ. ಯಾಕಂದರೆ ಒಂದು ಅಲ್ಲಿ ಇರೋವಂಥ ಬಾಕ್ಸಸ್ನೆಲ್ಲ ನಾವು ಎಲ್ಲಿಗೂ ಕೂಡ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಲ್ಲೇ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ಈಸಿ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಓಡಾಡಬೇಕಾಗತ್ತೆ. ಎಲ್ಲನೂ ಒಟ್ಟಿಗೆ ತೆಗೆದು ಹೊರಗಡೆ ಇಟ್ಬಿಟ್ರೆ ನಾವು ಒಂದೇ ಕಡೆ ಎಲ್ಲ ಡಂಪ್ ಆಗಿಬಿಡುತ್ತೆ. ಪಾಪು ಇರೋದ್ರಿಂದ ಏನು ಮಾಡ್ಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಕರೆಕ್ಟಾಗಿ ಕೆಲಸಗಳನ್ನ ಅವನು ಎಲ್ಲನೂ ಎತ್ಕೊಂಡು ಹೋಗ್ತಾ ಇರ್ತಾನೆ. ಇದು ಒಂದು ಲಿಕ್ವಿಡು, ಇದನ್ನ ಹೇಗೆ ಮಾಡಿದ್ದೀನಿ ಅಂತ ಮುಂದೆ ಬರೋ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಇವತ್ತು ಟೈಮ್ ಇರಲಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ಆ ಲಿಕ್ವಿಡಿಂದನೇ ಯೂಸ್ ಮಾಡ್ಕೊಂಡೆ ನಾನು ಕ್ಲೀನ್ ಮಾಡಿರೋದು. ಇದರಿಂದ ಇರುವೆ ಬರೋದಿಲ್ಲ ಒಂದು, ಮತ್ತು ಇನ್ನೊಂದು ಯಾವುದೇ ರೀತಿ ಕಲೆಗಳಿದ್ರೂ ಕೂಡ ಸ್ಟಬ್ ಆನ್ ಮಾರ್ಕ್ಸ್ ಏನು ಹೇಳ್ತಾರೆ, ಯಾವುದೇ ಇದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಅದರಲ್ಲಿ ನೀಟಾಗಿ ಕೆಳಗಡೆ ಶೆಲ್ಫ್ನ ಒರೆಸ್ಕೊಂಡು ನಾನು ಮೊದಲಿಗೆ ಈ ಬಾಕ್ಸ್ಗಳಿಗೆಲ್ಲ ಏನೇನು ಎತ್ತಿಡಬೇಕು ಅದು ಎತ್ತಿಟ್ಕೊಂಡು, ಈ ಬಾಕ್ಸ್ನೆಲ್ಲ ಯಾಕಪ್ಪ ಈ ರೀತಿ ಒರೆಸ್ತಿದ್ದೀನಿ ಅಂದರೆ ನಾನು ಖಾಲಿ ಆದಾಗ ಅದಕ್ಕೆ ಫಿಲ್ ಮಾಡಿ ಅದನ್ನು ಫಸ್ಟು ವಾಶ್ ಮಾಡಿ ಆಮೇಲೆ ಫಿಲ್ ಮಾಡಿರ್ತೀನಿ. ಈಗ ಸ್ವಲ್ಪ ದಿನಗಳಲ್ಲಿ ದಿನಸಿ ತಂದು ನಾನು ಫಿಲ್ ಮಾಡ್ಕೊಂಡಿದ್ದು. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಮೇಲ್ಮೇಲೆ ಒರೆಸಿಟ್ಕೊತೀನಿ. ಯಾವುದು ಖಾಲಿ ಆಗೋ ರೀತಿ ಇರುತ್ತೆ ಅದನ್ನು ಖಾಲಿ ಮಾಡಿ ಅದನ್ನ ವಾಶ್ ಮಾಡಿ ಮತ್ತೆ ರೀಫಿಲ್ ಮಾಡಿ ಇಟ್ಕೊತೀನಿ. ಈಗ ಸ್ವಲ್ಪ ದಿನದಲ್ಲಿ ವಾಶ್ ಮಾಡಿಟ್ಟಿರೋದ್ರಿಂದಾಗಿ ಅದನ್ನು ವಾಶ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೀವು ಏನಾದರೂ ತುಂಬ ದಿನದಿಂದ ಫಿಲ್ ಮಾಡಿಟ್ಟಿದ್ದೀನಿ ಅಂದರೆ ಅದನ್ನ ವಾಶ್ ಮಾಡ್ಕೊಬೋದು. ಆವಾಗವಾಗ ವಾಶ್ ಮಾಡ್ಕೊಳ್ಳೋದ್ರಿಂದ ಹುಳು ಕೂಡ ಹಿಡಿಯೋದಿಲ್ಲ ಮತ್ತು ಹೈಜಿನಿಕ್ಕಾಗಿ ಕೂಡ ಮೇಂಟೈನ್ ಮಾಡ್ಬೋದು ನಾವು. ಇನ್ನು ನೋಡ್ತಾ ಇದ್ದೀರಲ್ವ, ಇವೆಲ್ಲ 3 ಪಾರ್ಟಿಷನ್ ಇರೋಂಥ ಬಾಕ್ಸು. ಇದೆಲ್ಲ ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು. ಮೆಂತ್ಯ ಮತ್ತು ಮಸಾಲ ಐಟಮ್ಸ್ ಏನಿರುತ್ತೆ ಅದೆಲ್ಲನೂ ನಾವು ಜಾಸ್ತಿ ಇಟ್ಕೊತೀವಿ ಅಂದರೆ ಅದು ಸಾಕಾಗುತ್ತೆ. ನಾನು ಒಂದರಲ್ಲಿ ಡ್ರೈ ಫ್ರೂಟ್ಸು, ಒಂದರಲ್ಲಿ ನಾನು ಜಾಸ್ತಿ ಇಟ್ಕೊಳ್ಳುವಂಥ ಮಸಾಲೆಗಳನ್ನ ಇಟ್ಕೊಂಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ವ, ಎಲ್ಲ ಇವಾಗ ತಾನೇ ಇದು ಸ್ವಲ್ಪ ದಿನದಲ್ಲಿ ಫಿಲ್ ಮಾಡಿರೋದು. ಒಂದೊಂದು ಮಾತ್ರ ಖಾಲಿ ಆಗೋ ಅಂಥದ್ದಲ್ಲಿತ್ತು. ಅದನ್ನೆಲ್ಲ ಫಸ್ಟು ಆ ಶೆಲ್ಫನ್ನು ಸಾಮಾನೆಲ್ಲ ಏನೇನು ತೊಳಿಬೇಕು ಅದನ್ನ ತೊಳಿಲಿಕ್ಕೆ ಇಟ್ಟು, ಏನು ಒರೆಸ್ಬೇಕು ಅದು ಒರೆಸ್ಲಿಕ್ಕಿಟ್ಟು, ಆ ಶೆಲ್ಫ್ನು ಕೂಡ ಇವಾಗ ನಾನು ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒರೆಸ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಒರೆಸಾದ್ಮೇಲೆ ಆರಾಮಾಗಿ ಈಗ ನಾವು ಏನು ಬಾಕ್ಸಸ್ ಎಲ್ಲ ತೊಳೆದ್ವಿ ಒರೆಸಿದ್ವಿ ಅದನ್ನ ಆರಾಮಾಗಿ ನಾವು ಜೋಡಿಸ್ಕೊಬೋದು. ನೀವು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಕೆಲಸ ಈಸಿ ಆಗುತ್ತೆ. ನಾವು ಯಾವಾಗಲೂ ಅಷ್ಟೇ ಅಡುಗೆ ಮನೇನ ಮಧ್ಯೆ ಮಧ್ಯೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಲಾಟ್ಸ್ ಆಫ್ ವರ್ಕು ಒಂದೇ ಸಲ ಆಗೋದಿಲ್ಲ. ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು. ಒಂದು 6 ಅವರ್ಸ್ ಆಗೋವಂಥ ಕೆಲಸನ ಒಂದು 2 to 3 ಅವರ್ಸಲ್ಲಿ ನಾವು ಮಾಡ್ಕೊಬೋದು. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬೇಕು ಅಂತ. ನಾನು ಕೂಡ ಸ್ವಲ್ಪ ಮಾಡಲಿಕ್ಕೆ ಆಗೋಲ್ಲ, ಯಾಕಂದರೆ ಪಾಪು ಇದ್ದಾನೆ ಅಲ್ವಾ. ನಾನು ಆವಾಗವಾಗ ಅದನ್ನ ಅಲ್ಲಲ್ಲಿ ಮಾಡ್ಕೊತಾ ಇರ್ತೀನಿ. ಅಂದರೆ ಗ್ಯಾಸ್ ಸ್ಟವ್, ಕುಕ್ ಟಾಪ್ ಎಲ್ಲ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಈ ಥರದನ್ನ ಖಾಲಿ ಆದಾಗ ಮಾತ್ರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಕೆಲಸ ಈಸಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅದನ್ನು ಸ್ಟ್ಯಾಂಡನ್ನು ನೀಟಾಗಿ ವಾಶ್ ಮಾಡಿ ಒಂದು ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಕೊಂಡೆ. ನಾವು ಏನೇ ಸಾಮಾನು ತಗೊಳ್ಳೋದೆಲ್ಲ ಮುಖ್ಯ, ತಗೊಂಡಂಥ ಸಾಮಾನನ್ನು ನೀಟಾಗಿ ಮೇಂಟೈನ್ ಮಾಡೋದು ಮುಖ್ಯ. ಅದಕ್ಕಾಗಿ ಅದನ್ನು ನೀಟಾಗಿ ವೈಪ್ ಮಾಡಿಟ್ರೆ ಚೆನ್ನಾಗಿ ನೀಟಾಗಿರುತ್ತೆ. ಇಲ್ಲಾಂದರೆ ಅದು ಸ್ಟೀಲೇನೆ, ಬಟ್ ಆದ್ರೂ ಒಂದು ರೀತಿ ಅಲ್ಲಿ ಏನು ವೆಲ್ಡಿಂಗ್ ಮಾಡಿದ್ದಾರಲ್ಲ ಅದು ಕಟ್ಟಾಗೋ ರೀತಿ ನೀರಿನ ಕಲೆಗಳು ಎಲ್ಲ ಕೂತ್ಕೊಂಡು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನೀಟಾಗಿ ಮೇಂಟೈನ್ ಮಾಡಬೇಕು. ಇವಾಗ ಏನೇನು ವಾಶ್ ಮಾಡಿದ್ದೀನಿ ನೋಡಿ ಅದೆಲ್ಲ ಜೋಡಿಸ್ಕೊಳ್ಳೋಕೆ ಈಗ ನನಗೆ ಜಾಗ ಚೆನ್ನಾಗಾಯಿತು, ಅದರಿಂದ ಈಸಿ ಆಯಿತು. ಇದು ಮೇಲ್ಗಡೆ ಇದೆ, ಫುಲ್ ಮೇಲ್ಗಡೆ ಇದೆ, ಶೆಲ್ಫ್ ಮೇಲೆ ನಿಂತ್ಕೊಂಡು ಓಡಿಸ್ಕೋಬೇಕು. ಬಟ್ ಆದರೂ ಅಲ್ಲಿ ಏನೂ ಜಾಸ್ತಿ ಜೋಡಿಸ್ಕೊಳ್ಳೋಲ್ಲ. ಅವನ್ನೆಲ್ಲ ಮಾಡ್ಕೊತಾನೆ ನಾನು ಈ ಕಡೆ ಅಡುಗೆನೂ ಕೂಡ ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ವ, ಮೇಲ್ಗಡೆ ಕೆಲಸದಲ್ಲಿ ಒಂದು ಸೈಡ್ ಕೆಲಸ ಮುಗೀತು. ಈಗ ಅದೇ ರೋವಲ್ಲಿ ನಾನು ಕೆಳಗಡೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಕೆಳಗಡೆ ಇವಾಗ ಮೊದಲಿಗೆ ತರಕಾರಿ ಬಿಟ್ಟು ನೆಕ್ಸ್ಟು ಮತ್ತು ನಾನು ಏನೇನು ಡ್ರಾಯರ್ಸ್ ಇಟ್ಕೊಂಡಿದ್ದೆ
ಆ ಡ್ರಾಯರ್ಸನ್ನ ಕ್ಲೀನ್ ಮಾಡ್ಕೊಬೇಕು. ಈ ರೀತಿ ಎಲ್ಲ ಇಟ್ಕೊಂಡಿದ್ದೀವಿ ಅಂದಮೇಲೆ ಜಿರಳೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಆವಾಗವಾಗ ಇವನ್ನು ಸೈಡ್ಗೆ ಎತ್ತಿನಾದರೂ ಸಸಿನಾದರೂ ಒರೆಸ್ಕೊತಾ ಇರಬೇಕು. ನಾನು ಆವಾಗವಾಗ ಒರೆಸ್ತಿರ್ತೀನಿ, ಅದಕ್ಕೆ ಜಾಸ್ತಿ ಏನೂ ಧೂಳು ಏನೂ ಇರಲಿಲ್ಲ. ಆ ಬಾಕ್ಸಸ್ಸಲ್ಲಿ ಏನೇನೆಲ್ಲ ಇತ್ತು ಎಲ್ಲನೂ ತೆಗೆದು ಒಂದು ಸೈಡ್ಗೆ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಇಟ್ಕೊಂಡೆ ಮೊದಲು. ಅದರಲ್ಲಿ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಖಾಲಿಯಾಗಿದೆ ಎಲ್ಲ ನೋಡಿಕೊಂಡು ಅವನ್ನೆಲ್ಲ ಒಂದು ಸೈಡ್ಗೆ ಇಟ್ಕೊಂಡೆ. ಈಗ ನೋಡ್ತಾ ಇರ್ಬೋದಲ್ಲ ನೀವು, ರಂಗೋಲಿ ಪುಡಿ ಅದೆಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು ಆಲ್ಮೋಸ್ಟು, ಅಂದರೆ ಪಾಪು ಎಲ್ಲ ಸಿಕ್ಕ ಚೆಲ್ಬಿಡ್ತಾನೆ ಅಂತ. ಈಗ ಬಾಕ್ಸ್ಗಳನ್ನೆಲ್ಲ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡಿ ಅದ್ರದ್ದು ಹೊರಗಡೆ ತಂದಿಟ್ಟಿದ್ದೀನಿ. ಇಲ್ಲಿ ತಿಂಡಿ ಮಾಡಿದ್ಮೇಲೆ ಏನು ಪಾತ್ರೆಗಳಾಗಿತ್ತು ಅದನ್ನು ಮೊದಲಿಗೆ ವಾಶ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ತಲೆ ಬಚ್ಚಿದ್ದು ರಾತ್ರಿ ಬಚ್ಚಿದ್ದೆ, ಅದಕ್ಕೆ ಏನು ಮಾಡಿದೆ ಇವಾಗ ಎತ್ತಿ ಕಟ್ಕೊಂಡ್ಬಿಟ್ಟೆ ಕೂದಲನ್ನ. ಆ ರೀತಿ ಇದ್ದರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು ನನಗೆ. ಅದಕ್ಕೆ ಏನು ಮಾಡಿದೆ ಮೊದಲು ಕಟ್ಕೊಂಡು ಈಗ ತಿಂಡಿ ಎಲ್ಲ ಮಾಡ್ಕೊಂಡ್ವಿ ನಾನು ಹಸ್ಬೆಂಡು. ಮತ್ತು ಮಧ್ಯಾಹ್ನ ಅಡುಗೆ ಮಾಡಿಟ್ಬಿಟ್ಟೆ. ಈ ರೀತಿ ಕೆಲಸ ಮಾಡ್ಕೊಳ್ಳೋ ದಿನಗಳಲ್ಲಿ ನಾವು ಆದಷ್ಟು ಅಡುಗೆನೆಲ್ಲ ಒಟ್ಟಿಗೆ ಮಾಡಿ ಇಟ್ಬಿಟ್ರೆ ನಮಗೆ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದೆಲ್ಲ ಮಾಡಿಟ್ಟು ಈಗ ನೆಕ್ಸ್ಟು ಮೊದಲಿಗೆ ತಿಂಡಿ ಮಾಡಿದಂಥ ಪಾತ್ರೆಗಳನ್ನ ತೊಳೆದಿಟ್ಕೊತಾ ಇದ್ದೀನಿ. ಅದನ್ನೆಲ್ಲ ತೊಳೆದಿಟ್ಟು ನೆಕ್ಸ್ಟ್ ಅಡುಗೆ ಮನೆ ಕೆಲಸನ ಮಾಡ್ತೀನಿ. ನಾವು ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡಲಿ ಏನೇ ಮಾಡಲಿ ನಮ್ಗೆ ಯಾಕೆ ಹೆವಿ ವರ್ಕ್ ಆಗುತ್ತೆ ಅಂದರೆ ಮನೆ ಕೆಲಸ ಪ್ಲಸ್ ಈ ಕೆಲಸ, ಅದಕ್ಕೆ ಜಾಸ್ತಿ ಫೀಲ್ ಆಗುತ್ತೆ. ಅದಕ್ಕೆ ನಾವು ಒಂದೇ ದಿನ ಮಾಡಬೇಕು ಅನ್ನೋದನ್ನು ಬಿಟ್ಟು 2 ದಿನಗಳಲ್ಲಿ ಡಿವೈಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನಾನು ನೆನ್ನೆ ಏನು ಮಾಡಿದೆ, ಹಸ್ಬೆಂಡ್ ಕೈಲಿ ನೀಟಾಗಿ ರೂಮನ್ನು ಕ್ಲೀನ್ ಮಾಡಿಸ್ಕೊಂಡೆ. ಇವತ್ತು ಅಡುಗೆ ಮನೆಗೆ ನಾನು ಮಾಡ್ಕೊತಾ ಇದ್ದೀನಿ. ಇವತ್ತು ನೈಟ್ವರೆಗೂ ಆಗುತ್ತೆ ಇದು, ಯಾಕಂದರೆ ಪಾಪಗೆ ಊಟ ಮಾಡಿಸ್ಬೇಕು, ಮನೆ ಅಡುಗೆ ಮಾಡಬೇಕು, ನಾನು ಊಟ ಮಾಡಬೇಕು, ಮನೇಲಿ ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಬಟ್ಟೆ ಹಾಕಬೇಕು, ಬಟ್ಟೆ ಎತ್ಕೊಂಬರ್ಬೇಕು, ತುಂಬ ಕೆಲಸ ಇರುತ್ತೆ ಮನೆ ಅಂದಮೇಲೆ. ಅದನ್ನೆಲ್ಲ ಇದನ್ನು ಮಾಡೋದು ಸ್ವಲ್ಪ ಹೆಕ್ಟಿಕ್ ಅನ್ನೋದೇ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕೆಲಸ ಮಾಡಿ ಕೂಡ ಆಯಾಸ ಮಾಡಿಕೊಂಡ್ರೆ ಆಗೋದಿಲ್ಲ. ದೇವ್ರಿಗೆ ಹೋಗಬೇಕು ಅಂದಮೇಲೆ ದೂರ ಹೋಗಿ ಬಂದು ಮನೇಲಿ ಪೂಜೆಗಳು ಇನ್ನೂ ನೀಟಾಗಿ ಕ್ಲೀನ್ ಮಾಡೋದೆಲ್ಲ ಇರುತ್ತೆ. ಇದನ್ನು ನಾನು ತೊಳಿಲಿಕ್ಕೆ ಹೋಗಲಿಲ್ಲ, ಬಿಚ್ಚಿಬಿಟ್ರೆ ಇದನ್ನು ನಾನು ಮತ್ತೆ ಜೋಡಿಸ್ಲಿಕ್ಕೆ ತುಂಬಾ ಹಿಂಸೆ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿದೆ ಅಂದರೆ ಹಾಗೆಯೇ ಹೊಲಿಸ್ಕೊಂಡ್ರು ಸಾಕು. ಇದರಲ್ಲೇನು ಬೇರೆ ಏನು ಇಡಲ್ವಲ್ಲ, ಬಾಕ್ಸಸ್ ತಾನೇ ಕ್ಲೀನಾಗಿ ಬೇಕಾಗಿರೋದು ಅಂತ ಹೇಳಿ ಇದನ್ನ ನೋಡ್ತಾ ಇದ್ದೀರಲ್ವ. ಈ ರೀತಿ ಎಲ್ಲೆಲ್ಲಿ ಧೂಳು ಕಾಣಿಸ್ತಿತ್ತು ಎಲ್ಲ ಕಡೆ ನೀಟಾಗಿ ಹೊಲಿಸ್ಕೊಂಡೆ. ಸ್ಪ್ರೇನ ಬಟ್ಟೆಗೆ ಹಾಕೊಂಡ್ಬಿಟ್ಟಿದೆ. ಇದಕ್ಕೆ ಸ್ಪ್ರೇ ಮಾಡಿದ್ರೆ ಎಲ್ಲ ನೆಲಕ್ಕೆ ಅದಕ್ಕೆ ಆಗುತ್ತೆ ಅಂತ ಹೇಳಿ ಇದೆಲ್ಲ ಆದಮೇಲೆ ನೀಟಾಗಿ ಅದನ್ನ ಕ್ಲೀನ್ ಮಾಡಿಕೊಂಡು ಪಾಪು ಕೂಡ ಮಲಗಿದ್ದ. ಮಲಗಿರೋ ಅಷ್ಟರಲ್ಲಿ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ನೋಡಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇಟ್ಬಿಟ್ಟು ಬಂದೆ ಹಾಲಲ್ಲಿ. ಈಗ ಈ ಬಾಕ್ಸ್ಗಳೇನಿದೆ ಅದನ್ನು ವಾಶ್ ಮಾಡಿಟ್ಟಿದ್ದೆ. ಅದೆಲ್ಲ ಆರಿದ್ಮೇಲೆ ಫಸ್ಟಿಗೆ ಅದನ್ನು ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಒರೆಸ್ಕೊಳ್ಳೋದು ಕೂಡ ಮುಖ್ಯ. ನೀರಿದ್ದರೆ ಅದು ನಾವು ಕ್ಲೋಸ್ ಮಾಡೋದ್ರಿಂದ ಸ್ಮೆಲ್ಲೆಲ್ಲ ಬರುತ್ತೆ, ಐಟಮ್ಸ್ ಇಟ್ಟಿರ್ತೀವಿ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಆದರೂ ಕೂಡ ನೀವು ನೀಟಾಗಿ ಒರೆಸ್ಕೊಳ್ಳೋದನ್ನು ಮಾಡ್ಕೊಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ಐಟಮ್ಗಳು ಕೂಡ ತುಂಬ ದಿನ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಅದರಲ್ಲಿ ಜಿಡ್ಡು ಕೂಡ ಇರೋದಿಲ್ಲ, ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ಈಗ ಈ ಕಡೆ ಶೆಲ್ಫ್ ಏನಿದೆ ಇದನ್ನು ಖಾಲಿ ಮಾಡಿ ಇದನ್ನು ಕೂಡ ಫಸ್ಟು ಮೊದಲಿಗೆ ಡ್ರೈ ಕ್ಲಾತ್ನಲ್ಲಿ ಒರೆಸ್ಕೊಂಡು ಈ ಕಡೆ ಸಿಂಕ್ ಪಕ್ಕ ಇರೋದನ್ನು ಕೂಡ ಒರೆಸ್ಕೊಂಡು ಆಮೇಲೆ ಒಂದು ವೆಟ್ ಕ್ಲಾತಿಂದ ನೀಟಾಗಿ ಒರೆಸ್ಕೊತೀನಿ. ಈ ರೀತಿ ಡ್ರೈ ಕ್ಲಾತಲ್ಲಿ ಒರೆಸಿ ಆಮೇಲೆ ವೆಟ್ ಕ್ಲಾತಲ್ಲಿ ಒರೆಸೋದ್ರಿಂದ ಧೂಳು ಫಸ್ಟ್ ಕ್ಲೀನ್ ಆಗುತ್ತೆ. ಇಲ್ಲ ನಾವು ವೆಟ್ಟನ್ನೇ ಡೈರೆಕ್ಟಾಗಿ ಒರೆಸಿದ್ವಿ ಅಂದರೆ ಅದು ಸ್ವಲ್ಪ ಲೈಟಾಗಿರೋದ್ರಿಂದ ಧೂಳು ಗೋಡೆಗೇ ಅಂಟ್ಕೊಳ್ಳುತ್ತೆ, ಅದು ಆಕ್ವರ್ಡಾಗಿ ಕಾಣುತ್ತೆ. ಮತ್ತು ಈಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ. ತುಂಬ ಕೆಲಸ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಬೆವರು ಅನ್ನೋ ರೀತಿ ಫೀಲ್ ಆಗ್ತಾಯಿರುತ್ತೆ. ನೆನ್ನೆ ರಾತ್ರಿ ಎಲ್ಲ ಸ್ನಾನ ಮಾಡ್ಕೊಂಡಿದ್ದೆ. ಅದೇ ಬಟ್ಟೆನಲ್ಲಿ ಯಾಕೆ ಕೆಲಸ ಮಾಡೋದು, ಸುಮ್ಮನೆ ಸ್ವೆಟೆಲ್ಲ ಆಗ್ತಾಯಿದೆ, ಅಜ್ಜಿ ಹಾಕ್ಬಿಟ್ರೆ ಆಯಿತು ಅಂತ ಹೇಳಿ ಮೊದಲಿಗೆ ಅದನ್ನು ಬಿಚ್ಚಿಬಿಟ್ಟು ಬಂದು ಬೇರೆ ಬಟ್ಟೆ ಹಾಕ್ಕೊಂಡು ಈಗ ಇದನ್ನು ಕೂಡ ವಾಶ್ ಮಾಡಿಕೊಂಡೆ. ನಾನು ಸೈಡಲ್ಲಿ ಏನು ಲೋಟಗಳು ಇಟ್ಕೊಂಡಿದ್ದೆ ಅಲ್ವ ಸ್ಟ್ಯಾಂಡನ್ನು, ಅದನ್ನ ವಾಶ್ ಮಾಡಿ ಈಗ ಒರೆಸ್ಕೊತಾ ಇದ್ದೀನಿ ಡ್ರೈ ಕ್ಲಾತಿಂದ. ಯಾಕೆ ವಾಶ್ ಮಾಡೋದು ತೋರಿಸ್ಲಿಲ್ಲ ಅಂದರೆ ಎಲ್ಲನೂ ತೋರಿಸಿ ನಿಮಗೂ ಕೂಡ ಬೋರ್ ಆಗ್ಬಾರ್ದಲ್ವ, ಅದಕ್ಕೇ ಒಂದೊಂದು ತೋರಿಸ್ತೀನಿ, ಒಂದೊಂದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಹೀಗೆ ಎಲ್ಲನೂ ಒಂದು ಕಡೆ ಮೇಲ್ಗಡೆ ಎಲ್ಲ ಪ್ಲಾಸ್ಟಿಕ್ದು, ಮಧ್ಯದಲ್ಲಿ ಗ್ಲಾಸ್ ಕಂಟೈನರ್ಸ್ ಏನಿದೆ ಅದು, ಇನ್ನು ಲಾಸ್ಟಲ್ಲಿ ಬಂದರೆ ಸೆರಾಮಿಕ್ ಗ್ಲಾಸಸ್ಸು, ಇದನ್ನು ನಾನು ಜೋಡಿಸ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಇದು ಕಂಪ್ಲೀಟ್ ಆಯಿತು. ಇನ್ನು ಬರೋಣ ಗ್ಯಾಸ್ ಸೈಡ್ಗೆ. ಕೌಂಟರ್ ಟಾಪು ಮತ್ತು ಗ್ಯಾಸ್ ಸೈಡ್ ಏನಿದೆ ಅದು, ಮೊದಲು ವಿಮ್ ಜೆಲನ್ನು ಬಳಸ್ತಾಯಿದ್ದೆ. ಇವಾಗ ನಾನು ಏನು ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಇದು ಆಲ್ ಇನ್ ಒನ್ ಥರ. ಆಲ್ಮೋಸ್ಟ್ ನಾವು ಟಿ ವಿ, ವಿಂಡೋಸ್, ಗ್ಯಾಸ್ ಸ್ಟೋವ್, ಕುಕ್ ಟಾಪ್ಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಬೋದು. ಈ ರೀತಿ ನೀಟಾಗಿ ಗ್ಯಾಸನ್ನು ಕೂಡ ಒಂದು ಸ್ಮೂತ್ ಸ್ಕ್ರಬ್ಬರ್ ಯೂಸ್ ಮಾಡಬೇಕು. ರಫ್ ಇದ್ದರೆ ಸ್ಕ್ರಬ್ಬರನ್ನು ಯೂಸ್ ಮಾಡಬೇಡಿ, ಅದು ಹೊಸ್ದಾದ್ರಂತೂ ಯೂಸ್ ಮಾಡಲೇಬೇಡಿ. ಈ ರೀತಿ ಯಾವುದು ಸ್ಮೂತಾಗಿರುತ್ತೆ ಅದರಿಂದ ಮೊದಲು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು.
ಕೆಳಗಡೆ ಒಳಗಡೆ ಮೇಲೆ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ಆ ರೀತಿ ಮಾಡಿದ್ರೇ ನೀಟಾಗಿ ಗ್ಯಾಸನ್ನು ವಸ್ತ್ರಾಗೆ ನಾವು ಮೇಂಟೈನ್ ಮಾಡ್ಬೋದು. ಸ್ಕ್ರಬ್ ಮಾಡ್ಕೊಂಡ ನಂತರ ಒಂದು ಸ್ಮೂತಾಗಿರೋ ಕ್ಲಾತ್ ತಗೊಂಡು ಚೆನ್ನಾಗಿ ವೈಪ್ ಮಾಡ್ಕೊಬೇಕು. ಅದರಲ್ಲೂ ಕೂಡ ಫ್ರೆಂಡ್ಸ್, ನಾನು ಹೇಳೋದು ಒಂದು ಅಡಿಷ್ನಲ್ ಟಿಪ್ ಏನಂದರೆ, ಆದಷ್ಟು ಅಡುಗೆ ಮನೆಯಲ್ಲಿ ಮಿನಿಮಲಾಗಿ ಇಟ್ಕೊಬೇಕು. ಅಂದರೆ ಜಾಸ್ತಿ ಐಟಮ್ ಇಟ್ಕೊಂಡಷ್ಟು ನಮಗೆ ಮೇಂಟೈನಿಂಗ್ ಕಷ್ಟ ಆಗುತ್ತೆ, ಮತ್ತು ಇಕ್ಕಟ್ಟು ಫೀಲ್ ಆಗುತ್ತೆ. ಏನೋ ಒಂಥರ ಡಂಪ್ ಮಾಡಿಬಿಟ್ಟಿದ್ದೀವಿ ಅಡುಗೆ ಮನೆ ತುಂಬ ಅನ್ನೋಂಗೆ ಫೀಲ್ ಆಗುತ್ತೆ. ನಾನು ಆಲ್ಮೋಸ್ಟ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ. ಅಂದರೆ ಏನು ಮಾಡಿದ್ದೀನಿ ಈಗ, ಜಾಸ್ತಿ ನಾನು ಸೊಸೈಟಿ ರೈಸು ಅದೆಲ್ಲ ನಮಗೆ ಇದು ಮಾಡೋಕ್ಕೆ ಬೇಕಲ್ವಾ. ಅಂದರೆ ದಪ್ಪಕ್ಕಿ ರೇಷನ್ ಅಕ್ಕಿ ಏನು ಕೊಡ್ತಾರೆ ಅದನ್ನು ಅಪ್ಪ ಅವ್ರ ಮನೇಲಿ ಕೊಡ್ತಾರೆ, ಅದನ್ನು ತಂದು ಕೊಡ್ತಾರೆ ಅಪ್ಪ. ಅದನ್ನು ನಾನು ಏನು ಮಾಡ್ತೀನಿ, ಜಸ್ಟ್ ದೋಸೆಗೆ, ಇಡ್ಲಿಗೆ ಅಥವಾ ಬಿಸಿಬೇಳೆಭಾತ್ ಮಾಡಿದಾಗ ಯೂಸ್ ಮಾಡ್ಕೊತೀನಿ. ಬಿಸಿಬೇಳೆಭಾತ್ ಅದೇ ಟೇಸ್ಟ್ ಚೆನ್ನಾಗಾಗೋದು. ಅಂಥವನ್ನೆಲ್ಲ ನಾನು ಏನು ಮಾಡಿದ್ದೀನಿ, ರೂಮ್ನಲ್ಲಿ ಮೇಲ್ಗಡೆ ಸಜ್ಜೆ ಇದೆ. ಇಲ್ಲಿ ಕರೆಂಟ್ ಬೇರೆ ಹೋಗ್ಬಿಡ್ತು, ಅದಕ್ಕೆ ಬಂತು ಸದ್ಯ ಅಂದ್ಕೊಳ್ಳೋ ಅಷ್ಟರಲ್ಲಿ ಹೋಗೋದು ಬರೋದು ಇದೇ ರೀತಿ ಆಗೋಯ್ತು ಫ್ರೆಂಡ್ಸ್. ಅದರಲ್ಲಿ ಆಮೇಲೆ ಯೋಚನೆ ಮಾಡಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ರೀತಿ ಇರೋವಂಥ ದೊಡ್ಡ ಐಟಮನ್ನು ಎಲ್ಲಿ ಜಾಗ ಇದೆ ಅಲ್ಲಿ ನೋಡಿ ಜೋಡಿಸ್ಕೊಂಬಿಡಿ. ಆವಾಗ ಕೆಲಸ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಟೈಮ್ನಲ್ಲಿ ಅದು ಕೂಡ ಇದ್ದರೆ ನನಗೆ ತುಂಬಾ ಇಕ್ಕಟ್ಟಾಗ್ತಿತ್ತು. ಅವನು ಕ್ಲೀನ್ ಮಾಡೋದು ಎಕ್ಸ್ಟ್ರಾ ಕೆಲಸ ಆಗ್ತಿತ್ತು. ಅದಕ್ಕೆ ರೂಮೋ ಇಲ್ಲಾಂದರೆ ನಿಮ್ಮದು ಕ್ಯಾಬಿನೆಟ್ಸ್ ಜಾಸ್ತಿ ಇದ್ದರೆ ಆ ಕಡೆ ಅಲ್ಲೆಲ್ಲರೂ ಇಟ್ಕೊಂಬಿಡಿ. ಒಂದೊಂದು ಕಡೆಗೆ ಒಂದೊಂದಾಗಿ ಒಂದೊಂದು ದಿನ ಕ್ಲೀನ್ ಮಾಡ್ಕೊಳ್ಳಿ. ಆಗ ನಮಗೆ ಕೆಲಸ ಜಾಸ್ತಿ ಆಗೋಲ್ಲ. ಈಗ ನೋಡ್ತಾ ಇದ್ದೀರಲ್ವ, ಇದೊಂದು ಸ್ಟ್ಯಾಂಡು. ಇದನ್ನು ಕೂಡ ಗ್ಯಾಸ್ ಪಕ್ಕ ಇಟ್ಕೊಳ್ಳಿ. ಎಲ್ಲ ನಾನು ಆಲ್ಮೋಸ್ಟ್ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲೇ ತಗೊಂಡಿರೋದು. ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಚೆನ್ನಾಗಿದೆ, ಕಡಿಮೆ ಪ್ರೈಸ್ನಲ್ಲಿ. ಇದಕ್ಕಿಂತ ಅವರು ಕೊಡಲಿಕ್ಕೆ ಆಗೋದಿಲ್ಲ ಅಂತೀನಿ. ಆಲ್ಮೋಸ್ಟ್ ಇದು 170. ಇನ್ನೊಂದು ಕಾರ್ನರ್ ಸ್ಟ್ಯಾಂಡ್ ಇದೆಯಲ್ಲ ಅದು 170. ನಾನು ಗೋಡೆಗೆ ಫಿಕ್ಸ್ ಮಾಡಿರೋದು ಮಾತ್ರ 220 ಆಯಿತು. ಇವು ಮೂರನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನೇನು ಜಾಸ್ತಿ ತಗೊಳಕ್ಕೆ ಹೋಗಲ್ಲ. ಒಂದು ಪಾತ್ರೆ ಸ್ಟ್ಯಾಂಡ್ ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಪಾತ್ರೆ ತೊಳೆದು ಇಟ್ಟ ತಕ್ಷಣ ಸ್ವಲ್ಪ ತಟ್ಟೆ ಮತ್ತು ಲೋಟ ಮತ್ತು ಬೌಲ್ಸ್ ಇಷ್ಟಕ್ಕಾದರೆ ಸಾಕು. ಇನ್ನು ದೊಡ್ಡ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಕ್ಕೆ ಜಾಗ ಇದೆ. ಒಂಥರ ಶೆಲ್ಫ್ ಮೇಲೆ ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ. ನೋಡೋಣ, ಇನ್ನು ಫ್ಯೂಚರ್ ಆದರೆ ತಗೊತೀನಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ಬೇರೆ ಮನೇಲಿ ಹೋದಾಗಲೂ ನಾವು ಇಷ್ಟೇ ಸ್ಪೇಸ್ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಲೀಸ್ ಮನೆ ಆಗಿರೋದ್ರಿಂದ 3 ವರ್ಷಕ್ಕೆ ನಾವು ಚೇಂಜ್ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ಜಾಸ್ತಿ ಏನು ತಂದು ಇಟ್ಕೊಳ್ಳೋದಿಲ್ಲ. ಎಲ್ಲ ಮನೇಲೂ ಇಷ್ಟೇ ಸ್ಪೇಸ್ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಮತ್ತೆ ಆ ಕಾರ್ನರ್ನ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಒಂದು ಪೇಪರ್ ಇಟ್ಕೊಂಡು, ಈಗ ಪಿಂಗಾಣಿ ಜಾರ್ಸು ಅಂದರೆ ಉಪ್ಪಿನ ಜಾಡಿಗಳೇನಿತ್ತು ಅದನ್ನು ಇಟ್ಕೊಂಡೆ. ಮತ್ತು ಇನ್ನು ಆಲ್ಮೋಸ್ಟ್ ಜಾಸ್ತಿ ಯೂಸ್ ಮಾಡೋವಂಥ ಐಟಮ್ಸು ಮತ್ತು ಚಾಕು ಎಲ್ಲ ಏನು ಬೇಕಿತ್ತು ಅದನ್ನು ಇಲ್ಲಿ ಜೋಡಿಸ್ಕೊಂಡೆ ಈ ಸ್ಪೂನ್ ಸ್ಟ್ಯಾಂಡಲ್ಲಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನು ಕಿಟಕಿ. ರಾತ್ರಿ ಒಂದು ಕಡೆ ಕಿಟಕಿನ ಕ್ಲೀನ್ ಮಾಡಿದ್ದೆ, ಇನ್ನೊಂದು ಕಡೆದು ಓಪನ್ ಮಾಡಲಿಕ್ಕೆ ಅದು ಸ್ವಲ್ಪ ಸಾಮಾನಿತ್ತು, ಅದಕ್ಕೆ ಕ್ಲೀನ್ ಮಾಡಿರಲಿಲ್ಲ. ಮೊದಲಿಗೆ ನೀರು ಹಾಕಿ ಕಿಟಕಿ ಕಾರ್ನರ್ನೆಲ್ಲ ತೊಳೆದು ಅದ್ರದ್ದು ನೀಟಾಗಿ ಏನು ಕಂಬಿ ಎಲ್ಲ ಏನಿರುತ್ತೆ ಮತ್ತು ಕಿಟಕಿ ಗ್ಲಾಸ್ ಏನಿದೆ ಅದನ್ನೆಲ್ಲ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೆಕ್ಸ್ಟ್ ಲಾಸ್ಟಲ್ಲಿ ಇನ್ನು ಎಲ್ಲ ಪಾತ್ರೆ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ಸಿಂಕನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಿಂಕನ್ನು ಡೈಲಿ ಕ್ಲೀನ್ ಮಾಡ್ತೀನಿ, ಹಿಂಗಿದ್ದಾಗಲೂ ಕೂಡ ಕ್ಲೀನ್ ಮಾಡ್ತೀನಿ. ಈಗ ಎಲ್ಲ ತೊಳೆದಿರ್ತೀನಿ ಅಲ್ವಾ, ತುಂಬಾ ಮೇಲೆ ಸುತ್ತಮುತ್ತ ಎಲ್ಲ ಇರ್ತಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಈಗ ಇದೆಲ್ಲ ಮುಗಿದಾದ್ಮೇಲೆ ಈಗೇನೇನು ಜೋಡಿಸ್ಬೇಕೋ ಅದನ್ನು ಲಾಸ್ಟಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇಷ್ಟೊತ್ತವರೆಗೂ ಕೆಲಸ ಮಾಡ್ತಿರ್ತೀನಿ, ಅದೆಲ್ಲ ಅಲ್ಲಿ ಇಲ್ಲಿ ಇಟ್ಕೊಳ್ಳೋಕೆ ಸ್ಪೇಸ್ ಬೇಕುತ್ತೆ ಅಂತ ಜೋಡಿಸಿರಲಿಲ್ಲ. ಇವಾಗ ತಂದು ಜೋಡಿಸ್ಕೊತಾ ಇದ್ದೀನಿ. ಅದರೊಳಗಡೆ ಯಾವುದ್ರೊಳಗಡೆ ಯಾವ್ಯಾವ ಐಟಮ್ ಅಂದರೆ, ಒಂದೊಂದು ಡ್ರಾಯರ್ ಒಳಗಡೆ ಒಂದರಲ್ಲಿ ಕಾಳು, ಇನ್ನೊಂದರಲ್ಲಿ ಪೂರ್ತಿ ಮಸಾಲೆ ಐಟಮ್ಸು, ಇನ್ನೊಂದರಲ್ಲಿ ದೇವ್ರ ಮನೇದು ಏನಿದೆ ಒಂದೆರಡು ಸಾಮಾನು ಅದು, ಮತ್ತು ರಂಗೋಲಿ ಪೌಡ್ರ್ ಅದೆಲ್ಲ ಇಟ್ಕೊತೀನಿ. ನೋಡಿ ಇಲ್ಲಿ ಕಾಳುಗಳು ಇಟ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಬಂದು ಸೋಯಾ ಚಂಕ್ಸ್ ಏನಿದೆ, ಮಾಮೂಲಿ ಮೈದಾ ಹಿಟ್ಟಿತ್ತು, ಮೈದಾ ಹಿಟ್ಟು ಚಪಾತಿ ಒತ್ತಲಿಕ್ಕೆ ಯೂಸ್ ಮಾಡ್ತೀನಿ. ನಾನು ಚಪಾತಿಗೆಲ್ಲ ಹಾಕೋದಿಲ್ಲ. ಅದಕ್ಕೆ ಆದಮೇಲೆ ಎಲ್ಲನೂ ಒಂದೊಂದು ಕಡೆ ಕೈಯಲ್ಲಿ ಸಿಕ್ಕೋ ಹಾಗೆ ಪಾಪುದು ಏನು ಡ್ರೈ ಫ್ರೂಟ್ಸ್ ಇದ್ದರೆ ಅದು ಒಂದು ಕಡೆ ಎಲ್ಲನೂ ಜೋಡಿಸ್ಕೊಂಡ್ಬಿಡ್ತೀನಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹುಡುಕ್ಬೇಕಾದ್ರೆ ಎಲ್ಲನ ತೆಗೆದು ಹುಡ್ಕೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಯಾವುದ್ಯಾವುದು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಮಕ್ಕಳಿದ್ದಾರೆ ಅಂದಮೇಲೆ ಈ ರೀತಿ ಅಡುಗೆಯಲ್ಲಿ ಬಳಸೋವಂಥ ಐಟಮ್ಸ್ ಜಾಸ್ತಿನೇ ಇರುತ್ತೆ. ನಮಗೆ ಆದರೆ ಒಂಥರ ಇರುತ್ತೆ, ಮಕ್ಕಳು ಅಂದಮೇಲೆ ಅವ್ರಿಗೆ ಎಕ್ಸ್ಟ್ರಾನೇ ಇಟ್ಕೊಂಡಿರಬೇಕಾಗುತ್ತೆ. ಅವರು ಸಡನ್ನಾಗಿ ಏನಾದ್ರು ತಿನ್ನಲ್ಲ ಅಂದರೆ ಇನ್ನೊಂದು ಏನಾರು ಮಾಡಿಕೊಡ್ಲಿಕ್ಕೆ ಇನ್ನೊಂದು ಏನಾದ್ರು ಇಟ್ಕೊಂಡಿರ್ತೀವಿ. ಅದಕ್ಕೆ ಡ್ರಾಯರ್ಸ್ ತುಂಬಾ ಯೂಸ್ ಆಗ್ತಿದೆ ನನಗೆ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದು. ಎಲ್ಲ ನೋಡೋಣ, ಲಿಂಕ್ ಶೇರ್ ಆಗ್ತಾಯಿಲ್ಲ, ಆದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ನಿಮ್ಗೆ ಯಾವ್ದಾರು ಬೇಕು ಅಂದರೆ. ಬಟ್ ಈ ತರಕಾರಿ ಬುಟ್ಟಿನ ನಾನು ಯಾವುದೇ ರೀತಿ ಆನ್ಲೈನಲ್ಲಿ ತಗೊಂಡಿಲ್ಲ. ಇದನ್ನು ನಾನು ಮಾಮೂಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಇಲ್ಲಿ ಒಂದು ಸೈಡಲ್ಲಿ ಫೋನ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಆ ಕಡೆ ವಿಡಿಯೋ ಆಗ್ತಿದೆ ಅಂತ ಸಾರಿ. ಇದೊಂದಕ್ಕೆ ಈಗ ನೋಡಿ, ಈಗ ಆ ಕಡೆಗೆ ಎತ್ತಿಟ್ಕೊಂಡೆ. ಅಲ್ಲಿ ಸಾಮಾನು ಇತ್ತಲ್ಲ ಅದನ್ನು ಜೋಡಿಸ್ಕೊತಾ ಇದ್ದೆ. ಈಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ಕಡೆ ಶೆಲ್ಫಲ್ಲಿ ಬಂದು ಚಪಾತಿದೆಲ್ಲ ಮಣೆ ಎಲ್ಲ ಏನಿದೆ ಅದಿಟ್ಟೆ.
ಇನ್ನು ಇಲ್ಲಿಗೆ ತರಕಾರಿ ಜೋಡಿಸ್ಕೊಬೇಕಿತ್ತು. ಹಸ್ಬೆಂಡ್ಗೆ ತರಕಾರಿ ಕೂಡ ತರಲಿಕ್ಕೆ ಹೇಳಿದ್ದೆ. ಈಗೇನು ಮಾಡಿದೆ, ಮನೇಲಿ ಏನಿತ್ತು ಅದನ್ನು ಜಾಸ್ತಿ ಲಾಂಗ್ ಟರ್ಮಾಗಿ ಯೂಸ್ ಮಾಡೋ ಅಂಥದ್ದನ್ನ ನೀಟಾಗಿ ಕೆಳಗಡೆ ಇಟ್ಕೊತೀನಿ. ಏನಾದರೂ ನಾನು ಬೇಗ ಖಾಲಿ ಆಗುತ್ತೆ ಅನ್ನೋದನ್ನ ಮೇಲ್ಗಡೆ ಇದರಲ್ಲಿ ಇಟ್ಕೊತೀನಿ. ಇನ್ನೂ ಒಂದೆರಡು ತರಕಾರಿ ಬುಟ್ಟಿಗಳು ಇಟ್ಕೊಂಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ಅದನ್ನೆಲ್ಲ ಖಾಲಿ ಮಾಡಿ ಅದನ್ನು ವಾಶ್ ಮಾಡಿಕೊಂಡೆ. ಈ ಕಲ್ಲನ್ನು ಕೂಡ ಅಷ್ಟೇ ಯೂಸ್ ಮಾಡಿದ ದಿನ ಅಲ್ಲಲ್ಲೇ ವಾಶ್ ಮಾಡ್ಕೊತಾ ಇರ್ತೀನಿ. ಈಗ ಬೆಳಗ್ಗೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕ್ಲೀನ್ ಮಾಡಿರಲಿಲ್ಲ, ಇವಾಗ ಮಾಡಿಕೊಂಡೆ. ಮತ್ತು ಅಲ್ಲಿ ಸ್ವಲ್ಪ ಪಾತ್ರೆ ಎಕ್ಸ್ಟ್ರಾಸ್ ಏನು ಉಳಿದಿತ್ತು ಅದನ್ನು ಕೂಡ ಅಡುಗೆ ಮನೆಯಿಂದ ತೆಗೆದಿಟ್ಬಿಟ್ಟಿದ್ದೆ. ಅದನ್ನು ಜಸ್ಟ್ ಸಿಂಪಲಾಗಿ ಸ್ಕ್ರಬ್ ಮಾಡಿಕೊಂಡು ಅದನ್ನು ಕೂಡ ವಾಶ್ ಮಾಡಿ ನೀಟಾಗಿ ಒಂದು ಕಡೆಗೆ ಎತ್ತಿಟ್ಕೊತೀನಿ. ಈ ಮನೆ ಕೆಲಸಗಳ ಮಧ್ಯೆ ಇವುಗಳನ್ನು ನಾವು ಮಾಡಬೇಕು ಅಂದರೆ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಬೇಕಾಗತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಅದು ಸರಿಯಾಗಿ ಆಗೋದಿಲ್ಲ. ಸ್ಮಾರ್ಟ್ಲಿ ನಾವು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕಡೆಯಿಂದ ಎಲ್ಲನೂ ಮಾಡಿಕೊಂಡ್ರೆ ನಮಗೂ ಕೂಡ ಜಾಸ್ತಿ ಸುಸ್ತಾಗೋದಿಲ್ಲ, ಇಷ್ಟು ಕೆಲಸ ಅನಿಸೋದು ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಈಗ ಇದು ಕೂಡ ಮುಗೀತು. ಇನ್ನು ಪೆಂಡಿಂಗ್ ವರ್ಕ್ಸ್ ಏನಿದೆ ಅದನ್ನು ಒಂದು ಕಡೆಯಿಂದ ಎಲ್ಲನೂ ಮುಗಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಸಿಂಕನ್ನು ಕೂಡ ವಾಶ್ ಮಾಡಿಕೊಂಡು, ಸಿಂಕ್ ಕೆಳಗಡೆ ಏರಿಯಾ ಏನಿದೆ ಅದನ್ನು ಕೂಡ ವಾಶ್ ಮಾಡ್ಕೊಂಡು ಕೆಳಗಡೆ ನೆಲನೆಲ್ಲ ವೈಪ್ ಮಾಡಿ ಮ್ಯಾಟ್ ಹಾಕ್ಕೊಂಡೆ. ಈಗ ಗ್ಯಾಸ್ದೆಲ್ಲ ಏನಿದೆ ಒಲೆಗಳು ಅದನ್ನು ಜೋಡಿಸ್ಬಿಟ್ಟು ಫೈನಲಿ ನಮ್ಮ ಅಡುಗೆ ಮನೆ ಈ ರೀತಿ ಕಾಣ್ತಾ ಇದೆ. ಸೊ ನೋಡ್ತೀರಿ ಅಲ್ವಾ, ನೀವು ಇದನ್ನು ನೋಡಿ ನಿಮಗೆ ಇಷ್ಟ ಆಗಿ ಮೋಟಿವೇಶ್ನಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದೊಂದಿಗೆ ತಮಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೇ ರೀತಿ ಟಿಪ್ಸ್ಗಳು ನಿಮಗೆ ಬೇಕಾದರೆ ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಬೇಕು ಅಂತ. ವಿಡಿಯೋ ಇಷ್ಟ ಆಯಿತಾ ಏನು ಅಂತಲೂ ಹೇಳಿ ತಿಳಿಸಿ. ಅಷ್ಟರಲ್ಲಿ ಪಾಪ ಎದ್ದಿದ್ದ, ಅವ್ನು ಆಟ ಆಡ್ಸ್ಕೊತಾ ಇದ್ನು. ಅವ್ನ ಕೆಲಸದ ಮೇಲೆ ನಾನು ಬ್ಯುಸಿ ಆಗಿಬಿಡ್ತೀನಿ. ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಕೆಲಸ ಮುಗಿಸಿ ಈಗ ತರಕಾರಿ ಕೂಡ ತಂದಿದ್ರು ಹಸ್ಬೆಂಡ್, ಅದನ್ನೆಲ್ಲ ಜೋಡಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಮತ್ತು ಇದೇ ರೀತಿ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ದೇವರು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.